ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಬ್ಲಾಗಲ್ಲಿ ನೀಟು ಬ್ಲಾಗಲ್ಲಿ ಏನು ವಿಶೇಷ ಅಂತ ಕೇಳ್ತೀರಾ? ಇವತ್ತಿನ ವಿಶೇಷ ಏನಿಲ್ಲ, ಶಾಯಿ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಕ್ಲೀನಾಗೆ ಸ್ಮೂತಾಗಿ ಗ್ರೇವಿ ಬರಬೇಕು, ಪನ್ನೀರು ಸ್ಮೂತಾಗಿರಬೇಕು ಅಂತ ಹೇಳಿದರೆ ಪನ್ನೀರ್ ಟೆಕ್ಸ್ಚರ್ ಹೇಗಿರಬೇಕು ಅಂದರೆ ಆ ಪನ್ನೀರ್ ಅದು ಫ್ಲೇವರ್ ಹೇಗಿರುತ್ತೋ ಒರ್ಜಿನಲ್ ಫ್ಲೇವರ್ ಅದೇ ರೀತಿ ಬೇಕು ಅಂದರೆ ನಾನು ಹೇಳೋ ಥರ ಫಾಲೋ ಮಾಡ್ಕೊಂಡು ಬನ್ನಿ. ಹೇಳ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಅಂದರೆ ಇದಕ್ಕೆ ತುಂಬ ಟೈಮ್ ತೊಗೊಳತ್ತೆ, ನಿಧಾನಕ್ಕೆ ಮಾಡಬೇಕಾಗತ್ತೆ. ಅದು ಟೈಮ್ ತೊಗೊಳತ್ತೆ, ತುಂಬ ಟೈಮ್ ಇಲ್ಲ, 10 ನಿಮಿಷ ಇದೆ 15 ನಿಮಿಷ ಇದೆ ಅಂದರೆ ಇದು ಮಾಡೋದೊಂದು ಸ್ವಲ್ಪ ಗಡ್ಬಡ್ ಆ ಥರ ಆಗೋಗುತ್ತೆ. ಟೈಮ್ ತೊಗೊಳ್ಳಿ, ಒಂದು ಅರ್ಧ ಗಂಟೆ ಆದರೂ ಬೇಕು, ಕ್ಲೀನಾಗಿ ಅರ್ಧ ಮುಕ್ಕಾಲು ಗಂಟೆ ಇದು ಗ್ರೇವಿ ಮಾಡೋಕ್ಕೆ ಟೈಮ್ ಬೇಕು. ಮೊದಲಿಗೆ ಟೊಮಾಟೊ ಮತ್ತು ಈರುಳ್ಳಿ, ಪನ್ನೀರ್ ಎಲ್ಲ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಇಟ್ಕೊಳ್ಳಿ. ಟೊಮಾಟೊ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ, ಒಂದು 2.5 ಈರುಳ್ಳಿ ಬೇಕಾಗತ್ತೆ. ಜೀರಿಗೆ, ಏಲಕ್ಕಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಕರಿಮೆಣಸು, ಚಕ್ಕೆ, ದಪ್ಪ ಏಲಕ್ಕಿ ಅಂತ ಬರುತ್ತೆ, ಅದು ಚಿಕ್ಕ ಏಲಕ್ಕಿ ಗ್ರೀನ್ ಕಲರ್ ಇರುತ್ತೆ, ದಪ್ಪ ಕಪ್ಪು ಥರ ಬರುತ್ತೆ. ಒಂದು ಬೌಲಿಗೆ ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಚಕ್ಕೆ, ಸ್ವಲ್ಪ ಜೀರಿಗೆ, ಏಲಕ್ಕಿ, ಆಮೇಲೆ ದಪ್ಪ ಏಲಕ್ಕಿ, ಲವಂಗ, ಮೆಣಸು ಇಷ್ಟನ್ನು ಹಾಕ್ಕೊಳ್ಳಿ ಎಣ್ಣೆಲಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಯಾಕೆ ಅಂದರೆ ಇದು ಸ್ವಲ್ಪ ರೋಸ್ಟಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ನಾವು ಇದು ಎಷ್ಟು ಚೆನ್ನಾಗಿ ನಿಧಾನಕ್ಕೆ ರೋಸ್ಟ್ ಮಾಡ್ಕೊಳ್ತೀವೋ ಗ್ರೇವಿ ಅಷ್ಟೇ ಸ್ಮೂತಾಗಿ ಅಷ್ಟೇ ರಿಚ್ಚಾಗಿ ಬರುತ್ತೆ. ಇದರಲ್ಲಿ ನಾವೇನಾದ್ರು ಅರ್ಜೆಂಟ್ ಮಾಡಿಕೊಂಡ್ರೆ ಅಷ್ಟು ನೀಟಾಗೆ ಆಗೋಲ್ಲ. ಆಮೇಲೆ ಇದು ಎಲ್ಲೂ ಕೂಡ ನೀವು ಫಾಸ್ಟ್ ಮಾಡ್ಕೊಂಡು ನೋಡೋಕ್ಕೆ ಹೋಗಬೇಡಿ, ಯಾಕಂದರೆ ಒಂದೊಂದು ಐಟಮು ಇದರಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ. ಮಿಸ್ ಆದರೆ ಗ್ರೇವಿ ಬೇರೆ ರೀತಿಯೇ ಆಗುತ್ತೆ. ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಇದ್ರ ಜೊತೆನೇ ಈರುಳ್ಳಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಬೆಳ್ಳುಳ್ಳಿ ರೋಸ್ಟ್ ಆಗಬೇಕು ಅಂತ ಏನಿಲ್ಲ, ಈರುಳ್ಳಿ ಜೊತೆನೇ ರೋಸ್ಟ್ ಆಗುತ್ತೆ. ಈರುಳ್ಳಿ ಹೇಗೆ ಅಂದರೆ 1/4% ಈರುಳ್ಳಿ ಫ್ರೈ ಆಗಬೇಕು. ನೀಟಾಗೆ ಬಾಡಿಸ್ಕೊಳ್ಳಿ, ಈರುಳ್ಳಿ ಎಣ್ಣೆ ಜೊತೆನೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಗ್ಯಾಸು ಮೀಡಿಯಮ್ ಆಗಾದರೂ ಇಟ್ಕೊಳ್ಳಿ, ಇಲ್ಲ ಜಾಸ್ತಿ ಆದರೂ ಇಟ್ಕೊಳ್ಳಿ, ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಮೀಡಿಯಮಾಗೆ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಎಷ್ಟು ನಿಧಾನಕ್ಕೆ ಎಷ್ಟು ಇದರಿಂದ ಮಾಡ್ತೀವೋ ಅಷ್ಟೇ ಚೆನ್ನಾಗಾಗತ್ತೆ ಶಾಹಿ ಪನ್ನೀರ್. ಹಾಗಾಗಿ ನಿಮಗೆ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿಕೊಂಡೆ ಫ್ರೈ ಮಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ರೋಸ್ಟ್ ಆದಾಗ ಟೊಮಾಟೊ ಒಂದು 3 ತಪ್ಪಿದರೆ 4 ಟೊಮಾಟೊ ಬೇಕಾಗುತ್ತೆ. ನೀವು ಗ್ರೇವಿ ಹೇಗೆ ಮಾಡ್ತಿದ್ದೀರಾ, ಪನ್ನೀರ್ ಎಷ್ಟು ಹಾಕ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡು. ಪನ್ನೀರ್ ಜಾಸ್ತಿ ಹಾಕ್ತಿದ್ದೀನಿ ಅಂದರೆ ಇದೇ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಳ್ಳಿ. ಗೋಡಂಬಿನ ಇದ್ರ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮಾಟೊ ಒಂದು 3 ಸಾಕು, ನಾನು ಮಾಡೋ ಇದಕ್ಕೆ 3 ಹಾಕ್ಕೊಂಡಿದ್ದೀನಿ. ಪನ್ನೀರ್ ಒಂದು 150 ಗ್ರಾಮ್ ಇತ್ತು ಅಂದ್ಕೊಳ್ತೀನಿ, ಅದಕ್ಕೆ ನಾನು 3 ಟೊಮಾಟೊ ಹಾಕ್ಕೊಂಡಿದ್ದೀನಿ. ಅಂದರೆ ಹುಳಿ ಟೊಮಾಟೊ ಇದ್ದರೆ, ಸ್ವೀಟ್ ಟೊಮಾಟೊ ಇದ್ದರೆ ನೋಡಿ. ಹುಳಿ ಟೊಮಾಟೊ ಇದ್ದರೆ ಏನು ಬರುತ್ತೆ, ಈ ಗ್ರೇವಿ ಸಿಕ್ಕಾಪಟ್ಟೆ ಹುಳಿ ಬರುತ್ತೆ. ಅದಕ್ಕೆ ಆದಷ್ಟು ಸಿಹಿ ಟೊಮಾಟೊ ಯೂಸ್ ಮಾಡೋಕ್ಕೆ ನೋಡಿ. ಆದರೆ ನಾನು ಕೂಡ ಸಿಹಿ ಟೊಮಾಟೊ ಯೂಸ್ ಮಾಡಿಲ್ಲ, ಹುಳಿ ಟೊಮಾಟೊ ಇತ್ತು ನಮ್ಮ ಮನೇಲಿ, ಹಾಗಾಗಿ ನಾನು ಹುಳಿ ಟೊಮಾಟೊನೇ ಯೂಸ್ ಮಾಡಿದ್ದೀನಿ. ಆದರೆ ಸಿಹಿ ಟೊಮಾಟೊ ಇದ್ದರೆ ಇನ್ನೂ ಒಳ್ಳೆಯದು, ಟ್ರೈ ಮಾಡಿ ಸಿಹಿ ಟೊಮಾಟೊಗೆ. ಆಮೇಲೆ ಇದು ಚೆನ್ನಾಗಿ ಈ ಥರ ಫ್ರೈ ಆದಾಗ ಮೊಸರು ಒಂದು 50 ಗ್ರಾಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಮೊಸರು, ಗಟ್ಟಿ ಮೊಸರು, ಹುಳಿ ಇರಬಾರ್ದು. ಮೊಸರು ಅಂತೂ ಚೂರೂ ಹುಳಿ ಇರಬಾರ್ದು. ಈ ಹುಳಿ ಇದ್ದರೆ ತುಂಬ ಹುಳಿ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನೇನು ಮಾಡಿ ಅಂದರೆ ಗ್ಯಾಸ್ ಕಮ್ಮಿ ಮಾಡಿ, ಮೊಸರು ಹೊಡಿಬಾರ್ದು, ಆ ರೀತಿ ಕಮ್ಮಿ ಗ್ಯಾಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅಂದರೆ ಬಾಡಿಸಿ ಮೊಸರು ಗ್ಯಾಸ್ ಕಮ್ಮಿ ಮಾಡ್ಕೊಂಡು. ಅದರ ನಂತರ ಧನಿಯಾ ಪೌಡ್ರು, ಅರಿಶಿನ ಪೌಡ್ರು ಹಾಕ್ಕೊಳ್ಳಿ. ಯಾಕೆಂದರೆ ಇದು ಇನ್ನೂ ಚೆನ್ನಾಗಿ ಇದಾಗಬೇಕು, ಅಂದರೆ ಚೆನ್ನಾಗಿ ನೀರು ಬಿಟ್ಕೊಂಡು ಇನ್ನೂ ಚೆನ್ನಾಗಿ ಮೆತ್ತಗೆ ಬೆಂದೋಗಬೇಕು. 3/4%ವರೆಗೂ ಬೆಂದೋಗ್ಬೇಕು ಅದು. ಅದಕ್ಕೆ ಏನು ಮಾಡ್ಕೋಬೇಕು ಅಂದರೆ ಉಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ, ಅಂದರೆ ನಾನು ಏನಕ್ಕೆ ಹಾಕಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಅಂದರೆ
ಕಲ್ಲರ್ ಬಡ್ಲಿ ಅಂತ ಹಾಕಿದ್ದೀನಿ, ತುಂಬ ಡಾರ್ಕ್ ಕಲ್ಲರ್ ಬಡ್ಲಿ ಅಂತ ಒಂದು 2-3 ಹಾಕ್ಕೊಂಡಿದ್ದೀನಿ. ಇಲ್ಲ ನಿಮ್ಮ ಮನೇಲಿ ಖಾರದ ಪುಡಿ ತುಂಬ ಕಲರ್ಫುಲ್ ಇದೆ ಅಂದರೆ, ಕಲ್ಲರ್ ಆಗಿದೆ ರೆಡ್ ಕಲರ್ ಅಂದರೆ ಹಾಕೋಕ್ಕೇನು ಹೋಗಬೇಡಿ. ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಮತ್ತೆ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡು ಏನು ಮಾಡಿ, ಏನಾದರೂ ನೀರಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕೆಂದರೆ ಅದೊಂದು ಸ್ವಲ್ಪ ಗ್ರೇವಿ ಥರ ಇರಬೇಕಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸ್ವಲ್ಪ ಹೊತ್ತು ಏನು ಮಾಡ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದೆಲ್ಲ ನೀಟಾಗೆ ಬೆಂದೋಗಬೇಕು. ಆ ರೀತಿ ಮತ್ತೊಂದು ಸ್ವಲ್ಪ ನೀರು ಬಿಟ್ಟು ತಟ್ಟೆ ಮುಚ್ಚಿ ಬಿಟ್ಬಿಡಿ. ಅದು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆದಾಗ ಏನು ಮಾಡಬೇಕು ಅಂದರೆ, ಅದರಲ್ಲಿ ದಪ್ಪ ಏಲಕ್ಕಿ ಇರತ್ತಲ್ವ, ದಪ್ಪ ಏಲಕ್ಕಿ, ಆಮೇಲೆ ಇದು ಪಲಾವ್ ಎಲೆ ಇರುತ್ತಲ್ಲ, ಅದನ್ನು ತೆಗೆದ್ಬಿಟ್ಟು ನೀಟಾಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ ಮಿಕ್ಸಿಲಿ. ಫುಲ್ ಸಣ್ಣ ಅಂದರೆ ತಣ್ಣಗಾಗೋವರೆಗೂ ಬಿಟ್ಟು ಸಣ್ಣ ಆಗಬೇಕು ಪೇಸ್ಟ್, ಆಯಿತಾ? ಆ ರೀತಿನ ಏನು ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು. ಅದು ಆದಾಗ ಮತ್ತೆ ಒಂದು ಸ್ವಲ್ಪ ಅಂದರೆ ಬಾಣಲಿ ತಪ್ಪಿದ್ರೆ ಏನು ಇಟ್ಕೊಳ್ತೀರಾ ಅದರಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಬೇಕು. ಕಡಲೆಕಾಯಿ ಎಣ್ಣೆನೂ ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಮೊದಲೇ ನಾವು ಬೆಳ್ಳುಳ್ಳಿ ಶುಂಠಿ ಹಾಕಿರ್ತೀವಿ, ಇನ್ನೊಂದು ಸ್ವಲ್ಪ ಕೂಡ ಬೆಳ್ಳುಳ್ಳಿ ಶುಂಠಿ ಹಾಕ್ಕೋಬೋದು ನೀವು. ಯಾಕೆ ಅಂದರೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಇದಾಗಿದ ಮೇಲೆ ನಿಮಗೆ ಏನು ಮಾಡಬೇಕು, ಸ್ವಲ್ಪ ಖಾರದ ಪುಡಿ, ತುಂಬ ಅಲ್ಲ, ಮೊದಲು ಕೂಡ ಖಾರದ ಪುಡಿ ಹಾಕಿರ್ತೀವಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ಅದು ಎಣ್ಣೆ ಫುಲ್ ಮೇಲ್ಮೇಲೆ ನಿಂತಾಗ ಶಾಹಿ ಪನ್ನೀರ್ಗೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಮೇಲೆ ಎಣ್ಣೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ಮಸಾಲೆ ಏನು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಯಾಕೆ ಅಂದರೆ ನಾನು ಫಸ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇದೇನು ತುಂಬ ನೀವು ರೋಸ್ಟ್ ಏನು ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ಎಷ್ಟು ಬೇಕು ಅಂತ ಹೇಳಿದರೆ ತುಂಬ ತೆಳ್ಳ ಅಲ್ಲ, ಗಟ್ಟಿ ಇರಬೇಕು. ಹಾಗಾಗಿ ನೋಡ್ಬಿಟ್ಟು ನೀರು ಹಾಕ್ಕೊಳ್ಳಿ. ಎಷ್ಟು ಗ್ರೇವಿ ನಿಮಗೆ ಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಗಟ್ಟಿ ಇರಬೇಕಾಗತ್ತೆ ಗ್ರೇವಿ, ತುಂಬ ತೆಳ್ಳ ಇರಬಾರ್ದು. ನಾನು ಹಾಗೆ ಮಿಕ್ಸಿಲಿ ರುಬ್ಬಿದ ಕೂಡ ನೀರಿತ್ತು, ಅದು ಕೂಡ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿದ್ದೀನಿ, ಆಯಿತಾ? ಇದಾಗಿದ ಮೇಲೆ ಏನು ಮಾಡೋದು, ಒಂದು ಕುದಿ ಬರಬೇಕು, ತುಂಬ ಅಲ್ಲ, ಒಂದು ಕುದಿ ಬಂದಾಗ ಏನು ಮಾಡೋದು, ಮತ್ತು ಇದಕ್ಕೆ ಪನ್ನೀರ್ ಹೆಚ್ಚಿಟ್ಕೊಂಡಿದ್ದ ಪನ್ನೀರನ್ನ ಹಾಕ್ಕೋಬೇಕು. ಅಂದರೆ ನೀವು ದಪ್ಪ ಪನ್ನೀರ್ ಆದರೂ ಹೆಚ್ಚಿಟ್ಕೊಳ್ಳಿ, ಸಣ್ಣ ಆದರೂ ಹೆಚ್ಚಿಟ್ಕೊಳ್ಳಿ, ನಿಮ್ಮ ಇಷ್ಟ. ಈ ಪನ್ನೀರ್ ನೀವೇನು ರೋಸ್ಟ್ ಇಟ್ಕೊಂಡು ಹಾಕ್ಕೋಬೇಕು ಅಂತ ಏನಿಲ್ಲ. ಶಾಹಿ ಪನ್ನೀರ್ಗೆ ಅದು ರಿಯಲ್ ಫ್ಲೇವರ್ ಹೇಗಿರುತ್ತೆ, ಪನ್ನೀರ್ ಹೇಗಿರುತ್ತೋ ಹಾಗೆ ಇದ್ದರೆ ಸಾಕು, ಏನು ಮಾಡ್ಕೋಬೇಡಿ. ಅದಾಗಿದ ಮೇಲೆ ಮತ್ತೇನು ಮಾಡಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿರೋದು ಒಂದು ಸ್ವಲ್ಪ ಮೇಲೆ ಈ ಥರ ಖಾರದ ಪುಡಿ ತುಪ್ಪ ಮಿಕ್ಸ್ ಮಾಡಿರೋದು ಇದನ್ನು ಹಾಕ್ಕೊಳ್ಳಿ. ಇದು ಹಾಕ್ಕೊಂಡು ಏನು ಮಾಡಿ ಅಂದರೆ, ಇದು ಹಾಕಿದ ಮೇಲೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸಕ್ಕರೆ ಕೂಡ ಹಾಕಬೇಕು, ಯಾಕಂದರೆ ನಾವು ಹುಳಿ ಟೊಮಟೊ ಹಾಕಿರ್ತೀವಿ, ಮೊಸರು ಹಾಕಿರ್ತೀವಿ, ಇಲ್ಲ ಸಿಹಿ ಟೊಮಟೊ ಹಾಕಿರ್ತೀವಿ. ಏನೇ ಮಾಡಿದರೂ ಅದು ಒಂದು ಸ್ವಲ್ಪ ಹುಳಿ ಬರುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಸ್ ಮಾಡಲ್ಲಂಗೆ ಸಕ್ಕರೆ ಹಾಕಿ. ಬೇಕು ಅಂದರೆ ನೀವು ಕಸ್ತೂರಿ ಮೇಥಿ ಕೂಡ ಹಾಕ್ಕೋಬೋದು, ಮಿಲ್ಕ್ ಕೂಡ ಹಾಕ್ಕೋಬೋದು. ನಾನು ಇದೆರಡು ಕೂಡ ಹಾಕಿಲ್ಲ, ಯಾಕಂದರೆ ನನಗೆ ಇಷ್ಟೇ ಸಾಕಿತ್ತು. ಹಾಗಾಗಿ ಮಿಲ್ಕು, ಕಸ್ತೂರಿ ಮೇಥಿ ಹಾಕಿಲ್ಲ. ಅಂದರೆ ಜಾಸ್ತಿ ಮಸಾಲೆ ಥರ ಅಂದರೆ ಜಾಸ್ತಿ ಮಸಾಲೆ ಆಗುತ್ತೆ ಅಂತ ನಾನು ಇದೆರಡು ಮಿಸ್ ಮಾಡಿದ್ದೀನಿ. ಇದ್ರ ಜೊತೆ ಮತ್ತೆ ಬೇಕು ಅಂದರೆ ನೀವು ಗರಂ ಮಸಾಲ ಪೌಡ್ರು ಕೂಡ ಹಾಕ್ಕೋಬೋದು. ಇದೇನು ಬೇಡ ಅಂದರೆ ಇಷ್ಟೇ ಸಾಕು. ನಾನು ಏನು ಹೇಳಿದ್ದೀನೋ ನಿಮಗೆ ಇಷ್ಟೇ ಮಾಡ್ಕೊಳ್ಳಿ. ಗರಂ ಮಸಾಲ ಪೌಡ್ರು, ಕಸ್ತೂರಿ ಮೇಥಿ, ಮಿಲ್ಕ್, ಇದೇನು ಬೇಡ, ಇಷ್ಟೇ ಸಾಕು. ಮತ್ತೊಂದು ಸತಿ ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.